Hi, hello everyone. Good morning, good afternoon, or whatever is good for you. In this video, I am going to talk about a small yet very important thing in the Indian Contract Act of 1872, that is a revocation of offer. Revocation means cancellation. While forming a contract, an offer has to be made. ಒಂದು ಕಾಂಟ್ರಾಕ್ಟನ್ನು ಶುರು ಮಾಡಬೇಕಾದ್ರೆ ಒಂದು ಆಫರ್ ಕೊಡಬೇಕು. Let us say an offerer has made an offer, but after making the offer, it comes to his knowledge that the offer should not have been made. The offer is not good, or it's not profitable, or he has wrongfully given the offer, or he has unintentionally made an offer and he don't want to continue with that offer. ಒಂದು ಆಫರನ್ನು ಮಾಡಿದ್ದಾದ ಮೇಲೆ ಆಫರರ್ಗೆ ಅನಿಸುತ್ತೆ, ನನಗೆ ಈ ಆಫರ್ ಬೇಡ, ನಾನು ಇದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸೊ ಕ್ಯಾನ್ ಎನ್ ಆಫರ್ ಬಿ ಕ್ಯಾನ್ಸಲ್ಡ್? ಎಸ್. ಕ್ಯಾನ್ಸಲೇಷನ್ ಅನ್ನೋದಕ್ಕಿಂತ ಇಲ್ಲಿ an offer can be brought to an end. Offer is cancelled or it is ended, or the legal term for that process is revocation, revoked. An offer has to be revoked. ಯಾವ್ಯಾವ ಟೈಪಲ್ಲಿ ಒಂದು ಆಫರನ್ನು ನಾವು ರಿವೋಕ್ ಮಾಡೋದಕ್ಕೆ ಸಾಧ್ಯ ಇದೆ ಅಥವಾ ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯ ಇದೆ, ಅಥವಾ ಒಂದು ಆಫರ್ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದನ್ನು ನಾವು ರಿವೋಕೇಷನ್ ಆಫ್ ಆಫರ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ದ ಫಸ್ಟ್ ಮೆಥಡ್ ಆಫ್ ರಿವೋಕಿಂಗ್ ಎನ್ ಆಫರ್ ಈಸ್ ಬೈ ಗಿವಿಂಗ್ ಎ ನೋಟಿಸ್ ಆಫ್ ರಿವೋಕೇಷನ್. ಒಂದು ನೋಟಿಸ್ ಆಫ್ ಕ್ಯಾನ್ಸಲೇಷನನ್ನು ಕೊಟ್ಬಿಟ್ಟು ಆಫರನ್ನು ಕ್ಯಾನ್ಸಲ್ ಮಾಡ್ಬೋದು. ಬಟ್ ದಿಸ್ ನೋಟಿಸ್ ಆಫ್ ರಿವೋಕೇಷನ್ ಶುಡ್ ಬಿ ಗಿವನ್ ಟು ದಿ ಅದರ್ ಪಾರ್ಟಿ ಬಿಫೋರ್ ದ ಡೇಟ್ ಆಫ್ ಎಕ್ಸ್ಪೈರಿ. ವಾಟ್ ಈಸ್ ದಿಸ್ ಎಕ್ಸ್ಪೈರಿ? Every offer will have a maturity date, will have an end date. ಒಂದು ಆಫರನ್ನು ಲೈಫ್ ಲಾಂಗ್ ಹಾಗೆ ಓಪನ್ ಆಗಿ ಬಿಟ್ಬಿಡೋದಿಲ್ಲ. ಎನ್ ಆಫರ್ ಹ್ಯಾಸ್ ಟು ಬಿ ಆಕ್ಸೆಪ್ಟೆಡ್ ವಿತ್ ಇನ್ ಎ ರೀಸನಬಲ್ ಟೈಮ್. ಆ ರೀಸನಬಲ್ ಟೈಮ್ ಆಗೋದ ಮೇಲೆ ಆಕ್ಸೆಪ್ಟ್ ಮಾಡಿದ್ರೆ ಪ್ರಯೋಜನ ಇರೋದಿಲ್ಲ. ದೇರ್ಫೋರ್ ದೇರ್ ಶುಡ್ ಬಿ ಎನ್ ಎಕ್ಸ್ಪೈರಿ ಡೇಟ್. ಫಾರ್ ಎವ್ರಿಥಿಂಗ್, ಇಫ್ ದ ಯೂನಿವರ್ಸಿಟಿ ಗಿವ್ಸ್ ಎ ನೋಟಿಫಿಕೇಶನ್ ಫಾರ್ ಎಕ್ಸಾಮಿನೇಷನ್ ಫೀಸ್, ದೇ ವಿಲ್ ಮೆನ್ಷನ್ ಎ ಫೈನಲ್ ಡೇಟ್, ಎಂಡ್ ಡೇಟ್, ಕ್ಲೋಸಿಂಗ್ ಡೇಟ್. ಆ ಡೇಟ್ ಒಳಗಡೆನೆ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದಕ್ಕೂ ಒಂದು ಡೇಟ್ ಲಿಮಿಟೇಷನ್ ಅನ್ನೋದಿರುತ್ತೆ. ಸೊ ಆಫರನ್ನು ಕ್ಯಾನ್ಸಲ್ ಮಾಡೋದಕ್ಕೂ ಕೂಡ ಆಫರಿನ ಎಕ್ಸ್ಪೈರಿ ಟೈಮ್ ಮುಗಿಯೋದಕ್ಕಿಂತ ಮೊದಲು ರಿವೋಕೇಷನನ್ನು ಸರ್ವ್ ಮಾಡಿದ್ರೆ, ನೋಟಿಸ್ ಆಫ್ ರಿವೋಕೇಷನನ್ನು ಕೊಟ್ಟರೆ ಆಫರ್ ಕ್ಯಾನ್ಸಲ್ ಮಾಡ್ಬೋದು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬೈ ಟೇಕಿಂಗ್ ಎನ್ ಎಕ್ಸಾಂಪಲ್ ಫಾರ್ ದಿಸ್. ಎ ಅಟ್ ಎನ್ ಆಕ್ಷನ್ ಗಿವ್ಸ್ ದಿ ಹೈಯೆಸ್ಟ್ ಬಿಡ್ ಟು ಬೈ ಬೀಸ್ ಗೂಡ್ಸ್. ಒಂದು ಹರಾಜಾಗ್ತಿರೋಂತಹ ಒಂದು ಗೂಡ್ಸ್ ಕೊಂಡ್ಕೊಳ್ಳೋದಕ್ಕೆ ಎ ಆಕ್ಸೆಪ್ಟೆನ್ಸನ್ನು ಕೊಡ್ತಾನೆ. ಹಿ ವಿತ್ಡ್ರಾಸ್ ಹಿಸ್ ಬಿಡ್ ಬಿಫೋರ್ ದ ಫಾಲ್ ಆಫ್ ಹ್ಯಾಮರ್. ಅಲ್ಲೊಂದು ಸುತ್ತಿಗೆಯನ್ನು ಇಟ್ಕೊಂಡು ಒಂದು ಸಲ, 2 ಸಲ, 3 ಸಲ ಅಂತ ಹೊಡಿತಾರಲ್ಲ, ಆ ಹ್ಯಾಮರನ್ನು ಹೊಡೆಯೋದಕ್ಕಿಂತ ಮೊದಲು ಅವನು ಇಲ್ಲ, ನನ್ನ ಆಫರ್ ಕ್ಯಾನ್ಸಲ್ ಅಂತ ಬೋಡಿ ಹೇಳ್ಬೋದು. ಸೊ ಹಿ ಕ್ಯಾನ್ ಕ್ಯಾನ್ಸಲ್ ಹಿಸ್ ಆಫರ್. ಸೊ ದ ಫಸ್ಟ್ ಥಿಂಗ್ ಈಸ್ an offer can be cancelled by giving a notice of revocation, and this notice of revocation should be given before the expiry date of the offer. Suppose if a notice of revocation is given after the expiry of the offer, that offer cannot be cancelled. ಎಕ್ಸ್ಪೈರಿ ಡೇಟ್ ಆಗೋಗಿದೆ, ಎಕ್ಸ್ಪೈರಿ ಡೇಟ್ಗಿಂತ ಮೊದಲೇ ಆ ಆಫರನ್ನು ಆಕ್ಸೆಪ್ಟ್ ಮಾಡಿಬಿಟ್ಟಿದ್ದಾನೆ ಅಂತಂದರೆ, ನೀವು ಕ್ಯಾನ್ಸಲೇಷನ್ ನೋಟಿಸ್ ಕೊಟ್ಟರೂ ಕೂಡ ಆಫರ್ ಕ್ಯಾನ್ಸಲ್ ಆಗಲ್ಲ. ಇಟ್ ವಿಲ್ ಬಿ ಎ ವ್ಯಾಲಿಡ್ ಆರ್ಡರ್, ಇಟ್ ವಿಲ್ ಬಿ ಎ ವ್ಯಾಲಿಡ್ ಆಫರ್. ವಾಟ್ ಈಸ್ ದ ಸೆಕೆಂಡ್ ಮೆಥಡ್ ಆಫ್ ಕ್ಯಾನ್ಸಲಿಂಗ್ ಎನ್ ಆಫರ್ ಆರ್ ರಿವೋಕಿಂಗ್ ಎನ್ ಆಫರ್? ಲ್ಯಾಪ್ಸ್ ಆಫ್ ಟೈಮ್. ಆಸ್ ಐ ಜಸ್ಟ್ ನೌ told you, every offer will have a deadline, a time period, a specific time period. Within that offer, the acceptor has to accept it. ಆ ಒಂದು ಕೊನೆಯ ದಿನಾಂಕ ಏನಿರುತ್ತೆ, ಎಂಡಿಂಗ್ ಡೇಟ್, ಕ್ಲೋಸಿಂಗ್ ಡೇಟ್, ಮೆಚುರಿಟಿ ಡೇಟ್ ಏನಿರುತ್ತೆ, ಎಕ್ಸ್ಪೈರಿ ಡೇಟು, ಆ ಡೇಟಿನವರೆಗೂ ಆಫರು ಜೀವಂತವಾಗಿರುತ್ತೆ, ಆಫರು ಎಕ್ಸಿಸ್ಟಿಂಗ್ ಆಗಿರುತ್ತೆ. ಆ ಡೇಟ್ ಒಳಗಡೆ ಆಕ್ಸೆಪ್ಟರ್ ಅದನ್ನು ಆಕ್ಸೆಪ್ಟ್ ಮಾಡಬೇಕಾಗತ್ತೆ.
ಬಟ್ ಆ ಡೇಟ್ ಮುಗಿದೋಯ್ತು ಅಂತ ಅಂದ್ಕೊಳ್ಳಿ, ಲ್ಯಾಪ್ಸ್ ಆಫ್ ಟೈಮಲ್ಲಿ ದಟ್ ಆಫರ್ ಈಸ್ ನಾಟ್ ವ್ಯಾಲಿಡ್ ನಾವು, ಆ ಆಫರನ್ನು ನೀನೀಗ ಆಕ್ಸೆಪ್ಟ್ ಮಾಡೋ ಹಾಗಿಲ್ಲ. ಲೆಟ್ ಅಸ್ ಸೇ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಫೀಸ್ ಕಟ್ಟೋದಕ್ಕೆ 15ನೇ ತಾರೀಕು ಜೂನ್ ಲಾಸ್ಟ್ ಡೇಟು ಅಂತ ಅಂದ್ಕೊಳ್ಳಿ. ಲಾಸ್ಟ್ ಡೇಟ್ ಒಳಗಡೆ ನೀವು ಕಟ್ಟಿದ್ರೆ ಕಟ್ಟಂಗೆ, ನೀವು ಆಮೇಲೆ ಕಟ್ತೀನಿ 16, 17, 18 ಅಂದರೆ ಅವ್ರು ಫೈನು ಕೊಟ್ಟಿಲ್ಲ, ಫೈನ್ ಡೇಟು ಮುಗಿದೋಗಿದೆ ಅಂತಂದರೆ ಯು ಕೆನಾಟ್ ಟೇಕ್ ದಟ್ ಆಫರ್, ಯು ವಿಲ್ ಮಿಸ್. ಆ ಒಂದು ಎಕ್ಸಾಮಿನೇಷನ್ಗೆ ನೀವು ಅಪಿಯರ್ ಆಗೋದಕ್ಕೆ ಸಾಧ್ಯ ಇಲ್ಲ. ದೇರ್ ಫೋರ್ ವೆನ್ ದ ಎಕ್ಸ್ಪೈರಿ ಡೇಟ್ ಆಫ್ ದಿ ಆಫರ್ ಬಿಕಮ್ಸ್ ಮೆಚೂರ್ಡ್, ದಿ ಆಫರ್ ಗೆಟ್ಸ್ ಕ್ಯಾನ್ಸಲ್ಡ್. ಆಫರ್ಗಿರುವಂತಹ ಟೈಮ್ ಮುಗೀತು ಅಂದರೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಆ್ಯಂಡ್ ದಿ ಟೈಮ್ ಪೀರಿಯಡ್ ಫಾರ್ ದಿ ಆಫರ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಗೂಡ್ಸ್. ಡ್ಯೂರಬಲ್ ಗೂಡ್ಸ್ಗೆ ಟೈಮ್ ಪೀರಿಯಡು ಜಾಸ್ತಿ ಇರುತ್ತೆ, ಪೆರಿಷಬಲ್ ಗೂಡ್ಸ್ಗೆ ಟೈಮ್ ಪೀರಿಯಡ್ ಸ್ವಲ್ಪ ಕಮ್ಮಿ ಇರುತ್ತೆ. ವಾಟ್ ಯು ಮೀನ್ ಬೈ ಪೆರಿಷಬಲ್ ಗೂಡ್ಸ್? ಬೇಗ ಹಾಳಾಗುವಂತಹ ಗೂಡ್ಸು, ಹಾಲು, ಹಣ್ಣು, ತರಕಾರಿ, ಈ ಥರದ ಒಂದು ಗೂಡ್ಸು ಬೇಗ ಹಾಳಾಗೋದ್ರಿಂದ ಆ ಒಂದು ಪೆರಿಷಬಲ್ ಕಮಾಡಿಟೀಸ್ಗೆ ಎಕ್ಸ್ಪೈರಿ ಟೈಮು ತುಂಬ ಕಡಿಮೆ ಇರುತ್ತೆ. ಲೆಟ್ ಅಸ್ ಸೇ ಐ ಆಮ್ ಗಿವಿಂಗ್ ಎನ್ ಆಫರ್ ಟು ಎ ಪರ್ಸನ್, ಐ ಹ್ಯಾವ್ ಸಮ್ 100 tons of tomatoes, I want to sell it at 50 paise per kg, do you want to buy ಅಂತ ಒಂದು ಆಫರ್ ಕೊಟ್ಟಾಗ ಅವನೊಂದು 15 ದಿನ ಆದಮೇಲೆ ಎಸ್ ಐ ಆಮ್ ಆಕ್ಸೆಪ್ಟಿಂಗ್ ಅಂತ ಕಳಿಸಿದ್ರೆ 15 ದಿನವರೆಗೂ ಅದು ಇರುತ್ತಾ ಅಲ್ವಾ? ಸೊ ಎ ರೀಸನಬಲ್ ಟೈಮ್ ಫಾರ್ ಪೆರಿಷಬಲ್ ಗೂಡ್ಸ್ ಆಸ್ ವೆಲ್ ಆಸ್ ಡ್ಯೂರಬಲ್ ಗೂಡ್ಸ್. Now look at this example on the screen. M offered to buy the shares of X company on 1st May. X allotted shares on M to M on 1st August. M refused to accept them, held that the offer had lapsed by delay in accepting. ಸೊ 1ನೇ ತಾರೀಕು ಮೇಗೆ ಹೇಳಿರೋದು ಅವ್ನು ಶೇರ್ಸ್ ತಗೊಳ್ತೀನಿ ಅಂತ, ಇವನು ಕೊಟ್ಟಿರೋದು ಆಗಸ್ಟು, ಮೇ, ಜೂನ್, ಜುಲೈ, ಆಗಸ್ಟ್ 4 ತಿಂಗಳು ಟೈಮ್ ಆದಮೇಲೆ ಅಲಾಟ್ ಮಾಡಿದ್ರೆ ಹಿ ರೆಫ್ಯೂಸಸ್. ಸೊ ರೀಸನಬಲ್ ಟೈಮ್ ಇಲ್ಲ, ಎಕ್ಸ್ಪೈರಿ ಆಗೋಗಿದೆ ನನ್ನ ಆಫರ್ ಅಂತ ಹೇಳ್ತಾನೆ. ಸೊ ಲ್ಯಾಪ್ಸ್ ಆಫ್ ಟೈಮಿಂದ ಕೂಡ ಒಂದು ಆಫರ್ ಕ್ಯಾನ್ಸಲ್ ಆಗುತ್ತೆ. ದೆನ್ third method of revocation of an offer is failure to fulfill the condition. Suppose if the offer comes with a condition, the offer should be accepted along with the condition of the offer. Offerಗೆ conditions ಇರಬಹುದು. Offer can be conditional. If the acceptor is accepting the offer, he is accepting the offer along with the conditions. ಸೊ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಿಲ್ಲ ಅಂತಂದರೆ, ಇಫ್ ದ ಕಂಡೀಷನ್ಸ್ ಆರ್ ನಾಟ್ ಫುಲ್ಫಿಲ್ಡ್ ದೆನ್ ದಿ ಆಫರ್ ಈಸ್ ಕ್ಯಾನ್ಸಲ್ಡ್. ಲೈಕ್ ಲೆಟ್ ಅಸ್ ಸೇ ಎ ಆಫರ್ಸ್ ಟು ಸೆಲ್ ಹಿಸ್ ಸ್ಕೂಟರ್ ಟು ಬಿ ಫಾರ್ 50,000. ಎ ಅನ್ನೋನು ಬಿಗೆ ಸ್ಕೂಟರನ್ನು ಮಾರಾಟ ಮಾಡೋದಕ್ಕೆ ಇಟ್ಟಿದ್ದಾನೆ 50,000ಕ್ಕೆ. ಆದರೆ ಒಂದು ಕಂಡೀಷನ್ ಇಟ್ಟಿದ್ದಾನೆ, ಇಫ್ ಬಿ ಗೆಟ್ಸ್ ಅಡ್ಮಿಷನ್ ಇನ್ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಸೀಟ್ ತಗೊಂಡ್ರೆ ನಿನಗೆ ನನ್ನ ಸ್ಕೂಟರನ್ನು ಮಾರ್ತೀನಿ 50,000ಕ್ಕೆ ಅಂತ. B fails to get admission, the offer is revoked because condition satisfy ಆಗಿಲ್ಲ. ಕಂಡೀಷನ್ ಏನು? ಮೆಡಿಕಲ್ ಕಾಲೇಜ್ಗೆ ಸೇರಿಕೊಂಡ್ರೆ ನಿನಗೆ ನನ್ನ ಸ್ಕೂಟರನ್ನು 50,000ಕ್ಕೆ ಮಾರಾಟ ಮಾಡ್ತೀನಿ. ನೀನು ಮೆಡಿಕಲ್ ಕಾಲೇಜ್ಗೆ ಸೇರಿಕೊಂಡಿಲ್ಲ, ನಿನಗೆ ಆಫರ್ ಇಲ್ಲ, ಸ್ಕೂಟರನ್ನು ನಾನು ಮಾರಾಟ ಮಾಡೋದಿಲ್ಲ, ಕ್ಯಾನ್ಸಲ್ಡ್. ಸೊ ಇಫ್ ದೇರ್ ಈಸ್ ಎ ಫೇಲ್ಯೂರ್ ಟು ಫುಲ್ಫಿಲ್ ದ ಕಂಡೀಷನ್ ಆಫ್ ದಿ ಆಫರ್ ಗೆಟ್ಸ್ ರಿವೋಕ್ಡ್. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಡೆತ್ ಆರ್ ಇನ್ಸ್ಯಾನಿಟಿ ಆಫ್ ದಿ ಆಫರರ್. ಆಫರ್ ಮಾಡಿದಂತಹ ವ್ಯಕ್ತಿ, ಇಫ್ ದ ಪರ್ಸನ್ ಹೂ ಹ್ಯಾಸ್ ಮೇಡ್ ದಿ ಆಫರ್ ಡೈಸ್, ಇಫ್ ದ ಆಫರರ್ ಡೈಸ್, ಆರ್ ಇಫ್ ಹಿ ಈಸ್ ಪ್ರೂವ್ಡ್ ಇನ್ಸೇನ್ ಅಂದರೆ ಇಫ್ ಹಿಸ್ ಮೆಂಟಲ್ ಕಂಡೀಷನ್ಸ್ ಬಿಕಮ್ ಅನ್ಸ್ಟೇಬಲ್, ಅವನು ಹುಚ್ಚ ಆಗ್ಬಿಟ್ಟಿದ್ದಾನೆ ಅಂತ. ಸೊ ಎನ್ ಆಫರ್ ಈಸ್ ರಿವೋಕ್ಡ್ ಇಫ್ ದಿ ಆಫರರ್ ಡೈಸ್ ಆರ್ ಇಫ್ ಹಿ ಬಿಕಮ್ಸ್ ಇನ್ಸೇನ್ ಆ್ಯಂಡ್ comes to the knowledge of the acceptor before acceptance. ಆಫರ್ ಮಾಡಿದಂತಹ ವ್ಯಕ್ತಿ ಸತ್ತೋಗಿದ್ದಾನೆ ಅಥವಾ ಅವನ ಮೆಂಟಲ್ ಕಂಡೀಷನ್ನು ಸ್ಟೇಬಲ್ ಆಗಿಲ್ಲ ಅನ್ನೋದು ಆಫರಿನ ಅವಧಿ ಮುಗಿಯುವ ಒಳಗಡೆ ಆಕ್ಸೆಪ್ಟರ್ಗೆ ಗೊತ್ತಾಗಬೇಕು, ಬಿಫೋರ್ ಆಕ್ಸೆಪ್ಟೆನ್ಸ್. ಆ ವಿಷಯ ಗೊತ್ತಿಲ್ದಿರೋ ಆಕ್ಸೆಪ್ಟರ್ ಏನಾದರೂ ಆಕ್ಸೆಪ್ಟ್ ಮಾಡಿಬಿಟ್ರೆ, ಒಂದು ಆಫರ್ ಮಾಡಿದ್ದಾನೆ, ಆಫರ್ ಮಾಡಿದಾದ ಮೇಲೆ ಆಫರ್ ಸತ್ತೋಗಿದ್ದಾನೆ, ಬಟ್ ಆಫರರ್ ಸತ್ತೋಗಿರೋಂತಹ ಒಂದು ನ್ಯೂಸು ಆಕ್ಸೆಪ್ಟರ್ಗೆ ಗೊತ್ತಿಲ್ಲ, ಆಕ್ಸೆಪ್ಟರ್ ಹ್ಯಾಸ್ ಆಕ್ಸೆಪ್ಟೆಡ್ ದಿ ಆಫರ್ ಅಂತ ಅಂದ್ಕೊಳ್ಳಿ, ದೆನ್ ಇಟ್ ಬಿಕಮ್ಸ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್.
Normally, if the offerer dies, the offer should get cancelled. If the offerer dies or if he becomes insane, the offer should get cancelled. But ಇಲ್ಲಿ ಏನಾಗುತ್ತೆ, the news of death of the offerer is not known to the acceptor. Without knowing that news, the acceptor accepts the contract. It becomes a valid contract. Then ಆಫರರೇ ಸತ್ತೋಗಿದ್ದಾನಲ್ಲ ಸರ್, ಈಗ ಆಫರ್ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಆ ಆಫರನ್ನು ಕಾಂಟ್ರಾಕ್ಟನ್ನು ನಡೆಸ್ಕೊಡೋವಂಥವ್ರು ಯಾರು? ದ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ಡಿಸೀಸ್ಡ್ ಆಫರರ್. ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಯಾರಿರ್ತಾರೆ ಅವರು ಆ ಒಂದು ಆಫರನ್ನು ಕಾಂಟ್ರಾಕ್ಟನ್ನು ನಡೆಸ್ಕೊಡ್ಬೇಕಾಗತ್ತೆ, ಆಫರರ್ ಸತ್ತೋಗಿದ್ರು ಸಹ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ವೆರಿ ಕ್ಲಿಯರ್ಲಿ. ನಾರ್ಮಲಿ ವೆನ್ ಎ offerer dies or if he becomes insane, the offer made by him will come to an end. It gets revoked, it gets cancelled. But the acceptor should be knowing about the news of the death or insanity of the offerer. If the acceptor unknowingly, without having the knowledge about the death of the offerer, if he accepts the offer, that acceptance becomes a valid acceptance and that contract becomes a valid contract, and it becomes the responsibility of the legal representatives of the offerer to ensure that or to enforce that contract. Once again, ಒಂದು ಆಫರು ಮಾಡಿದಾದ ಮೇಲೆ ಆಫರರ್ ಏನಾದರೂ ಸತ್ತು ಹೋಗ್ಬಿಟ್ರೆ ಅಥವಾ ಒಂದು ಮೆಂಟಲ್ ಕಂಡೀಷನ್ ಸರಿ ಇಲ್ಲ ಅಂದರೆ ಆ ಒಂದು ಆಫರು ವ್ಯಾಲಿಡ್ ಆಗಲ್ಲ, ಅದು ಕ್ಯಾನ್ಸಲ್ ಆಗಿಬಿಡುತ್ತೆ, ರಿವೋಕ್ ಆಗಿಬಿಡುತ್ತೆ. ಆದರೆ ಆಫರರಿನ ಡೆತ್ ವಿಚಾರ ಗೊತ್ತಿಲ್ದಿರ ಆಕ್ಸೆಪ್ಟರ್ ಅದನ್ನು ಆಕ್ಸೆಪ್ಟ್ ಮಾಡಿಬಿಟ್ರೆ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಆಫರರಿನ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಯಾರಿರ್ತಾರೆ ಅವರು ಆ ಕಾಂಟ್ರಾಕ್ಟ್ಗೆ ಜವಾಬ್ದಾರರಾಗ್ತಾರೆ. ದಟ್ಸ್ ಅಬೌಟ್ ದಿ ಡೆತ್ ಆರ್ ಇನ್ಸ್ಯಾನಿಟಿ ಆಫ್ ದಿ ಆಫರರ್. ಆ್ಯಂಡ್ ದ ನೆಕ್ಸ್ಟ್ ಮೆಥಡ್ ಆಫ್ ರಿವೋಕಿಂಗ್ ಎನ್ ಆಫರ್ ಈಸ್ ಡೆತ್ ಆರ್ ಇನ್ಸ್ಯಾನಿಟಿ ಆಫ್ ದಿ ಆಫರಿ. ಆಗಲೇ ಪಾಯಿಂಟ್ ನಾವು ನೋಡಿದ್ದು ಆಫರರ್ ಅಂದರೆ ಆಫರ್ ಮಾಡುವಂಥವನು, ಆಫರಿ ಅಂದರೆ ಆಕ್ಸೆಪ್ಟರ್, ಲೈಕ್ ಪ್ರಾಮಿಸಾರ್, ಪ್ರಾಮಿಸಿ. ಹೀ ಈಸ್ ಆಕ್ಸೆಪ್ಟರ್. ಆಗಲೇ ಆಫರರ್ ಸತ್ತು ಹೋಗ್ಬಿಟ್ಟ, ಈಗ ಆಕ್ಸೆಪ್ಟರನ್ನು ಸಾಯಿಸೋಣ. ಆಕ್ಸೆಪ್ಟರ್ ಸತ್ತೋದ್ರೆ ಏನಾಗುತ್ತೆ? ಎನ್ ಆಫರ್ ಕ್ಯಾನ್ ಬಿ ಆಕ್ಸೆಪ್ಟೆಡ್ ಓನ್ಲಿ ಬೈ ದಿ ಆಫರಿ, ಓನ್ಲಿ ಬೈ ದಿ ಆಫರಿ, ಓನ್ಲಿ ಬೈ ದಿ ಆಫರಿ ಅಲ್ವಾ? ಯಾರಿಗೆ ಆಫರನ್ನು ಕೊಟ್ಟಿರ್ತಾರೋ, ಇಫ್ ಇಟ್ ಈಸ್ ಎ ಸ್ಪೆಸಿಫಿಕ್ ಆರ್ಡರ್, ಓನ್ಲಿ ಹಿ ಹ್ಯಾಸ್ ಟು ಆಕ್ಸೆಪ್ಟ್ ದಟ್ ಆಫರ್. ಅವರ ಲೀಗಲ್ ರೆಪ್ರೆಸೆಂಟೇಟಿವ್ಸೋ ಅಥವಾ ಅವರ ಚಿಲ್ಡ್ರನ್ನೋ ಇನ್ನೊಬ್ಬರು ಆಕ್ಸೆಪ್ಟ್ ಮಾಡೋಂಗಿಲ್ಲ. ಸುಬ್ಬಯ್ಯನಿಗೆ ನಾವು ಆಫರ್ ಕೊಟ್ಟಿದ್ದೀವಿ ಅಂತಂದರೆ ಸುಬ್ಬಯ್ಯನೇ ಆಕ್ಸೆಪ್ಟ್ ಮಾಡಬೇಕು. ಸುಬ್ಬಯ್ಯನ ತಮ್ಮನೋ ಸುಬ್ಬಯ್ಯನ ಮಗನೋ ಇನ್ನೊಬ್ಬನೋ ನಾನು ಬಂದು ಆಕ್ಸೆಪ್ಟ್ ಮಾಡ್ತೀನಿ ನಿನ್ನ ಆಫರ್ ಅಂದರೆ ನೋ. ಇಫ್ ಇಟ್ ಈಸ್ ಅ ಸ್ಪೆಸಿಫಿಕ್ ಆಫರ್, ದೇರ್ ಫೋರ್ ಇಫ್ ದಿ ಆಫರಿ ಡೈಸ್, ಇಫ್ ದ ಆಕ್ಸೆಪ್ಟರ್ ಡೈಸ್ ಆರ್ ಬಿಕಮ್ಸ್ ಇನ್ಸೇನ್, ಹುಚ್ಚಾಗ್ಬಿಟ್ರೆ, ಆಕ್ಸೆಪ್ಟರು ಸತ್ತೋಗ್ಬಿಟ್ರೆ ಅಥವಾ ಇನ್ಸೇನ್ ಆಗಿಬಿಟ್ರೆ ಬಿಫೋರ್ ಆಕ್ಸೆಪ್ಟೆನ್ಸು, ದಿ ಆಫರ್ ಕಮ್ಸ್ ಟು ಎನ್ ಎಂಡ್. Let's see the example. X offer to sell his camera to Y, but Y dies before acceptance. The offer terminates or revoked. Then, sixth type is subsequent illegality. ಕೊಟ್ಟಿರುವಂತಹ ಆಫರ್ ಏನಾದರೂ ಇಲ್ಲೀಗಲ್ ಆಗಿಬಿಟ್ಟರೆ, ಅಂದರೆ ಮೊದಲೇ ಇಲ್ಲೀಗಲ್ ಆಫರ್ ಕೊಟ್ಟಿದ್ದಾರೆ ಅಂತನ ಅಲ್ಲ, ಆಫರ್ ಮಾಡುವಾಗ ಅದು ಲೀಗಲ್ ಇರ್ಬೋದು, ಆಫರ್ ಮಾಡಿದಾದ ಮೇಲೆ ಅದು ಬಿಕಾಸ್ ಆಫ್ ದ ಚೇಂಜ್ ಇನ್ ದ ಸರ್ಕಮ್ಸ್ಟೆನ್ಸಸ್, ಬಿಕಾಸ್ ಆಫ್ ದ ಚೇಂಜ್ ಇನ್ ದ ಲೀಗಲ್ ರೂಲ್ಸ್ ಆ್ಯಂಡ್ ಸೆಟಪ್, ದಟ್ ಆಫರ್ ಮೈಟ್ ಬಿಕಮ್ ಎನ್ ಇಲ್ಲೀಗಲ್ ಆಫರ್. ಸೊ ಸಬ್ಸಿಕ್ವೆಂಟ್ ಇಲ್ಲೀಗ್ಯಾಲಿಟಿ ಬಂದಾಗ the offer gets revoked or cancelled. An offer may also terminate when it becomes illegal due to change in law before its acceptance is made by the offeree. ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕಿಂತ ಮೊದಲೇ ಆ ಆಫರು ಇಲ್ಲೀಗಲ್ ಆಗಿಬಿಟ್ರೆ ಆ ಒಂದು ಆಫರನ್ನು ಕ್ಯಾನ್ಸಲ್ ಮಾಡಬೇಕಾಗತ್ತೆ, ಕ್ಯಾನ್ಸಲ್ಡ್ ಅಂತ ಅನ್ಸ್ಕೊಳತ್ತೆ, ಇಟ್ ಬಿಕಮ್ಸ್ ರಿವೋಕ್ಡ್. Let us say A offers to sell 10 bags of rice to B for 2000 rupees. Before accepting this offer, the government bans the sale of rice in our country. What happens to the offer? The offer terminates. Actually, this should be banned. It's a good idea.
The seventh method is destruction of subject matter. If the subject matter of the offer is damaged or destroyed or destructed, then the offer gets cancelled by itself. What is the subject matter? The product, the item, the goods, the object of the contract. Let's see the example. A offered to sell his horse to B. The horse died before the acceptance of offer by B. The offer terminates. ಕುದುರೆಯನ್ನು ಮಾರೋದಕ್ಕೆ ಆಫರ್ ಕೊಟ್ಟಿದ್ದಾರೆ, ಬಟ್ ಆಫರರ್ ಕೊಟ್ಟ ಆದಮೇಲೆ ಆಫರಿ ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕಿಂತ ಮೊದಲೇ ಆ ಕುದುರೆ ಸಾವನ್ನಪ್ಪಿದೆ, ದೆನ್ ದಿಸ್ ಆಫರ್ ಈಸ್ ಟರ್ಮಿನೇಟೆಡ್.